ಮೈದಾನ್. ಸೊ ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ 1950ರ ಟೈಮಲ್ಲಿ ಇಂಡಿಯನ್ ಫುಟ್ಬಾಲ್ ಟೀಮ್ ಕೋಚ್ ಆಗಿರೋ ರಹೀಮ್ ತನ್ನ ಡೇರಿಂಗ್ ಡಿಸಿಷನಿಂದ ಹೇಗಾದರೂ ಮಾಡಿ ಇಂಡಿಯನ್ ಫುಟ್ಬಾಲ್ ಟೀಮ್ನ ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಅವನ ಪರ್ಸನಲ್ ಲೈಫ್ ಹೆಲ್ತ್ ಬಗ್ಗೆನೂ ಕೇರ್ ತಗೊಳ್ದೆ ಕಷ್ಟಪಡ್ತಾನೆ ಇರ್ತಾನೆ. ಸೊ ಇಂಡಿಯನ್ ಫುಟ್ಬಾಲ್ ಟೀಮ್ನ ಹೇಗಾದರೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿರೋ ರಹೀಮ್ ಕನಸು ನೆರವೇರ್ತಾ ಈ ಜರ್ನಿಲಿ ರಹೀಮ್ ಆ್ಯಂಡ್ ಇಂಡಿಯನ್ ಫುಟ್ಬಾಲ್ ಟೀಮ್ ಫೇಸ್ ಮಾಡೋ ಪ್ರಾಬ್ಲಮ್ಸ್ ಏನು ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ಸಿನಿಮಾನ ನೋಡಬೇಕು. ಆ್ಯಂಡ್ ಇನ್ಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಮೂವಿ ಸ್ಟೋರಿ ಹೊಸದೇನಲ್ಲ, ಇಲ್ಲಿವರೆಗೂ ಈ ಥರ ಸ್ಪೋರ್ಟ್ಸ್ ಡ್ರಾಮಾ ತುಂಬ ನೋಡಿರ್ತೀವಿ. ಕೆಲವರಿಗೆ ಈ ಮೂವಿ ನೋಡಬೇಕಾದ್ರೆ ಚೆಕ್ ದ ಇಂಡಿಯಾ ಆ್ಯಂಡ್ ಜರ್ಸಿ ಮೂವೀಸ್ ನೆನಪಾದರೂ ಆಶ್ಚರ್ಯ ಏನಿಲ್ಲ. ಬಟ್ ಈ ಮೂವಿಲಿ ಎಮೋಷನ್ಸ್ ಆ್ಯಂಡ್ ಗೇಮ್ ಬ್ಯಾಕ್ ಡ್ರಾಪ್ ಡಿಫ್ರೆಂಟ್ ಆಗಿರೋದ್ರಿಂದ ಒಂದು ರೀತಿಲಿ ಮೂವಿಗೆ ಪ್ಲಸ್ ಆಯಿತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 3 hours ಇರೋ ಈ ಮೂವಿಲಿ ತುಂಬ ಕಮ್ಮಿನೇ ಡಲ್ ಮೂಮೆಂಟ್ಸ್ ಇದಾವೆ. ನೀವೇನಾದರೂ ಡ್ರಾಮಾ ಮೂವೀಸ್ಗಳಿಗೆ ಕನೆಕ್ಟ್ ಆಗ್ತೀರಾ ಅಂದರೆ 3 hours ಹೆಂಗೆ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ ಈ ಮೂವಿ. ಇನ್ನು ಫಸ್ಟ್ ಆಫ್ ಎಲ್ಲ ಕೋಚ್ ರಹೀಮ್ ಟೀಮ್ನ ತಯಾರು ಮಾಡೋದು, ಡಿಫ್ರೆಂಟ್ ಟೂರ್ನಮೆಂಟ್ಸಲ್ಲಿ ಅವ್ರನ್ನೆಲ್ಲ ಪಾರ್ಟಿಸಿಪೇಟ್ಸ್ ಮಾಡಿಸೋದು, ಈ ಥರ ಎಲ್ಲ ಸ್ಪೋರ್ಟ್ಸ್ ಡ್ರಾಮಾ ಮೂವೀಸಲ್ಲಿ ಇರೋ ಥರನೇ ಇಲ್ಲೂ ಸಾಕ್ತಾ ಹೋಗುತ್ತೆ. ಇನ್ನು ಇಂಟರ್ವಲ್ ಬರೋಕ್ಕಿಂತ ಮುಂಚೆ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಪಾಯಿಂಟ್ ಹಾಕಿ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಹೊತ್ತು ಆ ಪಾಯಿಂಟ್ ಮೇಲೆ ಡ್ರಾಮಾನ ರನ್ ಮಾಡಿ ಮತ್ತೆ ಸ್ಪೋರ್ಟ್ಸ್ಗೆ ಕನೆಕ್ಟ್ ಮಾಡಿರೋ ವಿಧಾನ ಹೊಸದಾಗಿತ್ತು ಈ ಮೂವಿಲಿ. ಇನ್ನು ಸಿನಿಮಾದಲ್ಲಿ ನಡೆಯೋ ಪ್ರತಿ ಫುಟ್ಬಾಲ್ ಮ್ಯಾಚಸ್ ಎಲ್ಲ ನೋಡೋಕೆ ತುಂಬ ರಿಯಲಿಸ್ಟಿಕ್ ಅನ್ನಿಸ್ತು. ಆ ಮ್ಯಾಚಸ್ ಮುಗಿಯೋಷ್ಟರಲ್ಲಿ ನಿಜವಾಗ್ಲೂ ರಿಯಲ್ ಮ್ಯಾಚ್ ನೋಡ್ತಿದ್ದೀವೇನೋ ಅಂತ ಎಕ್ಸೈಟ್ಮೆಂಟ್ ಬರ್ಸುತ್ತೆ. ಆ ಮ್ಯಾಚಸಲ್ಲಿ ಕೆಲವು ಮೂಮೆಂಟ್ಸ್ ವಿಷಲ್ ಹೊಡೆಯೋ ಥರನೂ ಇರ್ತವೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಬರೋ ಸೀನ್ ಸಡನ್ನಾಗಿ ಸ್ಲೋ ಮೋಷನಲ್ಲಿ ತೋರಿಸ್ತಾ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಸ್ಟಾರ್ಟ್ ಆಗೋ ಸೀನ್ ನೆಕ್ಸ್ಟ್ ಲೆವೆಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ಆಫ್ಟರ್ ಅ ಲಾಂಗ್ ಗ್ಯಾಪ್ ಅಜಯ್ ದೇವ್ಗನ್ ಪರ್ಫಾರ್ಮೆನ್ಸ್ ರೇಂಜ್ನ ತೋರಿಸಿರೋ ಮೂವಿ ಇದು ಅಂತಲೇ ಹೇಳ್ಬೋದು. ರಹೀಮ್ ಕ್ಯಾರೆಕ್ಟರ್ಗೆ ಇವರು ತುಂಬ ಪರ್ಫೆಕ್ಟ್ ಆಗಿ ಸೆಟ್ ಆಗಿದ್ದಾರೆ. ಇನ್ನು ಗಜರಾಜ್ ರಾವ್ ನೆಗೆಟಿವ್ ಶೇಡಲ್ಲಿರೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಿಯಾಮಣಿ ಅವರಿಗೆ ಕೊಟ್ಟಿರೋ ರೋಲ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಆ್ಯಕ್ಟರ್ಸ್ ಎಲ್ಲ ಅವರಿಗೆ ರೋಲ್ಸ್ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸೀನ್ಸ್ಗೆ ಬೇಕಾಗಿರೋ ಇಂಟೆನ್ಸಿಟಿನ ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಆ್ಯಡ್ ಮಾಡಿದ್ದಾರೆ. ಸಾಂಗ್ಸ್ಗಳು ಚೆನ್ನಾಗಿದ್ದಾವೆ. ಕಾಸ್ಟ್ಯೂಮ್ಸ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಕೂಡ ಅಪ್ರಿಷಿಯೇಟ್ ಮಾಡೋ ಥರನೇ ಇತ್ತು. ಆದರೆ ಕೆಲವು VFX ಶಾರ್ಟ್ ಮಾತ್ರ ಆ ಕಡೆ ಈ ಕಡೆ ಆಗಿದೆ. ಸಿನಿಮಾಟೋಗ್ರಫಿ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಡೀಸೆಂಟ್ ಆಗಿತ್ತು. ಇನ್ನು ಡೈರೆಕ್ಟರ್ ಅಮಿತ್ ಶರ್ಮಾ ಕೆಲವು ರಿಯಲ್ ಇನ್ಸಿಡೆಂಟ್ನ ಬೇಸ್ ಮಾಡಿಕೊಂಡು ಸಿನಿಮಾ ಮಾಡಿದ್ರು. ಅದನ್ನ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ಸಕ್ಸಸ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಸಿನಿಮಾ ಲಾಸ್ಟಲ್ಲಿ ಬರೋ ಕೆಲವು ಸೀನ್ಸ್ಗಳಿಗೆ ಡೆಫಿನೆಟ್ ಆಗಿ ಕ್ಲಾಪ್ಸ್ ಹೊಡೆಯೋ ಥರ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಓವರಾಲ್ ಆಗಿ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಈ ಚೆಕ್ ದ ಇಂಡಿಯಾ ಆ್ಯಂಡ್ ಜರ್ಸಿ ಫಿಲಮ್ಸ್ ಇಷ್ಟ ಆಗಿದ್ರೆ ಈ ಮೂವಿನೂ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಮಿಸ್ ಅಂತೂ ಮಾಡ್ಕೊಂಬಿಡಿ. ಈವನ್ ಸ್ಪೋರ್ಟ್ಸ್ ಡ್ರಾಮಾ ಇಷ್ಟಪಡೋರ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.